ಸುಮ್ಮನೆ ತಲೆ ಮುಟ್ಟಿ ನೋಡಿ, ಈಗ ತಲೆ ಭಾಗ ಇಲ್ಲಿ ಬಿಸಿ ಇದೆ, ಇಲ್ಲಿ ಬಿಸಿ ಇದೆ, ಹಾಗಾಗಿ ಮಗುಗೆ ಜ್ವರ ಇತ್ತು, ನಾನು ಸಿರಪ್ ಕೊಟ್ಟೆ ಅಂತೆಲ್ಲ ಹೇಳ್ತಾರೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಜ್ವರ ಅಂದಮೇಲೆ ಮಗು ಸ್ವಲ್ಪ ಸುಸ್ತಿರುತ್ತೆ, ರೆಸ್ಟ್ ಬೇಕು, ಇಂಪಾರ್ಟೆಂಟು. ಒದ್ದೆ ಬಟ್ಟೆ ಬರೀ ತಲೆ ಮೇಲೆ ಇಡೋದನ್ನ ನಾವು ತುಂಬಾ ಕಡೆ ನೋಡಿದೀವಿ, ತುಂಬಾ ಮೂವೀಸಲ್ಲೂ ನೋಡಿದೀವಿ. ಆದ್ರೆ ಬರೀ ತಲೆ ಮೇಲೆ ಇಟ್ಟರೆ ಪ್ರಯೋಜನ ಇಲ್ಲ. ಲೇಯರ್ಸ್ ಆಫ್ ಕ್ಲೋದಿಂಗ್ ಹಾಕೊಂಡು ಬರ್ತಾರೆ, ಅದೇ ಜ್ವರನ ಜಾಸ್ತಿ ಮಾಡಿಬಿಡುತ್ತೆ. ಹೌದು, ಈಗ ಮಕ್ಕಳಿಗೆ, ಸಣ್ಣ ಮಕ್ಕಳಲ್ಲೇ ಜ್ವರ ಕಾಣಿಸೋದು ಜಾಸ್ತಿ. ಮಕ್ಕಳಲ್ಲಿ ಜ್ವರ ಯಾವಾಗ ಅಂತ ಹೇಳ್ತೀವಿ ಅಂದರೆ, ಈ ಕಂಕ್ಳಲ್ಲಿ ನಾವು ಟೆಂಪ್ರೇಚರ್ ಇಟ್ಟು ನೋಡಿದಾಗ 99.5 ಡಿಗ್ರಿ ಫ್ಯಾರನೈಟ್ಕಿನ್ನ ಮೇಲೆ ಇತ್ತು, ಇಲ್ಲ 37.5 ಡಿಗ್ರಿ ಸೆಂಟಿಗ್ರೇಡ್ಕಿನ್ನ ಮೇಲೆ ಇತ್ತು ಅಂದರೆ ಜ್ವರ. ಸುಮ್ಮನೆ ತಲೆ ಮುಟ್ಟಿ ನೋಡಿ, ಈಗ ತಲೆ ಭಾಗ ಇಲ್ಲಿ ಬಿಸಿ ಇದೆ, ಇಲ್ಲಿ ಬಿಸಿ ಇದೆ, ಹಾಗಾಗಿ ಮಗುಗೆ ಜ್ವರ ಇತ್ತು, ನಾನು ಸಿರಪ್ ಕೊಟ್ಟೆ ಅಂತೆಲ್ಲ ಹೇಳ್ತಾರೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಜ್ವರ ಟೆಂಪ್ರೇಚರ್ ಚೆಕ್ ಮಾಡಿ 99.5 ಮೇಲೆ ಇತ್ತು ಅಂದರೆ ಮಾತ್ರ ಜ್ವರ, ಆಮೇಲೆ ಅದಕ್ಕೆ ಸೂಕ್ತ ಪರಿಹಾರ ಮಾಡಬೇಕಾಗತ್ತೆ. ಈಗ ಜ್ವರ ಅಂದಮೇಲೆ ಮಗು ಸ್ವಲ್ಪ ಸುಸ್ತಿರುತ್ತೆ, ರೆಸ್ಟ್ ಬೇಕು, ಇಂಪಾರ್ಟೆಂಟು. ಆಮೇಲೆ ಒದ್ದೆ ಬಟ್ಟೆಯಲ್ಲಿ ಒರೆಸೋದು ಒಂದು ಸಪ್ಲಿಮೆಂಟ್ರಿ, ಅಂದರೆ ಸಹಾಯದಾಯಕ ಒಂದು ಮೆಷರ್ ಅಂತ ಹೇಳ್ಬೋದು. ಮೇಯ್ನು ಪ್ಯಾರಾಸಿಟಮಾಲ್ 15 mg per kg, ಒಂದು ಡೋಸಿಗೆ ನಾವು 15 mg per kg ತೂಕಕ್ಕೆ ಪ್ಯಾರಾಸಿಟಮಾಲ್ ಏನಿದೆ ಅದು ಕೊಟ್ಟು, ಅದಾದ ಮೇಲೆ ನಾವು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೋದು. ಒದ್ದೆ ಬಟ್ಟೆ ಬರೀ ತಲೆ ಮೇಲೆ ಇಡೋದನ್ನ ನಾವು ತುಂಬ ಕಡೆ ನೋಡಿದ್ದೀವಿ, ತುಂಬ ಮೂವೀಸಲ್ಲೂ ನೋಡಿದ್ದೀವಿ. ಆದರೆ ಬರೀ ತಲೆ ಮೇಲೆ ಇಟ್ಟರೆ ಪ್ರಯೋಜನ ಇಲ್ಲ. ರೂಮ್ ಟೆಂಪ್ರೇಚರ್ ವಾಟರ್, ತುಂಬ ಐಸ್ ಕೋಲ್ಡ್ ವಾಟರು, ಕೋಲ್ಡ್ ಪ್ಯಾಕ್ಸು ಅದೆಲ್ಲ ಯೂಸ್ ಮಾಡಬಾರ್ದು. ಉಗುರು ಬೆಚ್ಚ ನೀರು ಇಲ್ಲ ರೂಮ್ ಟೆಂಪ್ರೇಚರ್ ನೀರಲ್ಲಿ ತಲೆಯಿಂದ ಕಾಲವರೆಗೂ ಒರೆಸ್ತಾ ಹೋಗಬೇಕು. ಇದು ಆ್ಯಡೆಡ್ ಮೆಷರ್ ಅಂತ ಹೇಳಬೇಕು. ಬಟ್ ಇದೇ ಟ್ರೀಟ್ಮೆಂಟು ಅಂತ ಹೇಳಲಿಕ್ಕಾಗಲ್ಲ. ಆದಷ್ಟು ತೆಳು ಬಟ್ಟೆ, ಎಷ್ಟೊಂದು ಜನ ಪೋಷಕರು ಏನು ಮಾಡ್ತಾರೆ, ಜ್ವರ ಬಂತು ಅಂದರೆ ಸ್ವೆಟರು, ಅದ್ರ ಮೇಲೆ ಇನ್ನೊಂದು ಜಾಕೆಟು, ಸೊ ಲೇಯರ್ಸ್ ಆಫ್ ಕ್ಲೋದಿಂಗ್ ಹಾಕ್ಕೊಂಡು ಬರ್ತಾರೆ, ಅದೇ ಜ್ವರನ ಜಾಸ್ತಿ ಮಾಡಿಬಿಡುತ್ತೆ. ಸೊ ಆದಷ್ಟು ಒಂದೇ ಲೇಯರ್ ತೆಳು ಕಾಟನ್ ಬಟ್ಟೆ, ಲೂಸ್ ಬಟ್ಟೆ ಹಾಕ್ಕೊಂಡು ಬಂದರೆ ಒಳ್ಳೆಯದು. ಹಾಕ್ಕೊಂಡು ಇದ್ದರೆ ಬೇಗ ಜ್ವರನೂ ಕಡಿಮೆ ಆಗುತ್ತೆ. ಫ್ಯಾನ್ ಉಪಯೋಗಿಸ್ಬೋದು ಜ್ವರ ಬಂದಾಗ, ಅದು ಹೀಟ್ ಲಾಸ್ ಹೊಟ್ಟೋಗುತ್ತೆ. ಆದಷ್ಟು ಒದಿಸ್ಕೊಂಡು ಮಲಗಿಸೋದನ್ನು ಅವಾಯ್ಡ್ ಮಾಡಿ, ಜ್ವರ ಹಾಗೆ ಕಡಿಮೆ ಆಗುತ್ತೆ. ಪ್ಯಾರಾಸಿಟಮಾಲ್ ಮುಖ್ಯ ಕೊಡೋದು.